ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಗೆಲುವು ನನ್ನದೇ. ಪುಟ್ಟಣ್ಣನವರು ಗೆಲುವಿನಿಂದ ಶಿಕ್ಷಕರೆಲ್ಲ ಸರ್ಕಾರದ ಪರವಾಗಿದ್ದಾರೆ ಎಂದು ಸಾಬೀತಾಗಿದೆ ಎಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಹೇಳಿದ್ದಾರೆ. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಿಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ಸಹಕಾರ ಕೊಟ್ಟಿದ್ದ ತಾಲೂಕು ತುರುವೇಕೆರೆ. ಆದ್ದರಿಂದ ಈ ತಾಲೂಕಿನ ಮೇಲೆ ನನಗೆ ವಿಶೇಷ ಪ್ರೀತಿ ಇದೆ. ಈ ಬಾರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಗೆಲುವು ನನ್ನದೇ. ಪುಟ್ಟಣ್ಣನವರ ಗೆಲುವಿನಿಂದ ನನಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಂತಾಗಿದೆ. ಆದ್ದರಿಂದ ಬರುವಂತಹ ಸಂತಸ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ನಮ್ಮ ಪಕ್ಷ ಗೆಲ್ಲಿಸಲಿದೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಕರೆದರೆ ಆ ಜಾಗಕ್ಕೂ ಬರಲಿಲ್ಲ. ಇವತ್ತು ಖಂಡಿತ ಆ ಒಂದು ಏನು ಅವರ ಒಂದು ಬಾಂಧವ್ಯ ಇದೆ ಶಿಕ್ಷಕರ ಜೊತೆ, ಇವತ್ತಿನ ಚುನಾವಣೆ ಆ ಚುನಾವಣೆ ಫಲಿತಾಂಶನೇ ಅದಕ್ಕೆಲ್ಲ ಒಂದು ಸಂದೇಶ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದರೆ ಈ 5ನೇ ಟರ್ಮ್ ಅವ್ರು ಗೆದ್ದಿರುವಂಥದ್ದು. ಈಗ ಆಲ್ರೆಡಿ 24 ವರ್ಷ ಸೇವೆ ಮಾಡಿದ್ದಾರೆ. 24 ವರ್ಷದಲ್ಲಿ ಅವರ ನಡೆ ನುಡಿ ಮತ್ತು ಅವರ ಒಂದು ಶಿಕ್ಷಕರ ಜೊತೆಯಲ್ಲಿದ್ದಂಥ ಬಾಂಧವ್ಯ ಇವತ್ತು ಅವರೆಲ್ಲೇ ಇಲ್ಲಿ ಪುಟ್ಟಣ್ಣ ಗೆಲ್ತಾರೆ ಅನ್ನೋ ಒಂದು ಸಂದೇಶನ ಇವತ್ತು ರವಾನೆ ಮಾಡಿದ್ದಾರೆ. ಖಂಡಿತ ಅದು ನಮ್ಮ ಪಕ್ಷಕ್ಕೆ ಒಳ್ಳೆಯ ಮೊದಲ ಗೆಲುವಾಗುತ್ತೆ. ಸರ್ಕಾರ ಫಾರ್ಮ್ ಆದಮೇಲೆ ಇದು ಮೊದಲನೇ ಗೆಲುವಾಗುತ್ತೆ. ಅವರು ಹೊಂದಾಣಿಕೆಯಲ್ಲಿ ಹೋದರೂ ಸಹ ಏನು ಮಾಡಲಿಕ್ಕಾಗಲ್ಲ ಅನ್ನೋ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಅದು ಖಂಡಿತ ಸರ್ಕಾರ ತಗೊಂಡಂಥ ನಿರ್ಧಾರಗಳು ಮತ್ತು ಅತಿ ಹೆಚ್ಚಿನ ಫಲಾನುಭವಿಗಳು ಇವತ್ತು ಸರಿಸುಮಾರು 1,20,00,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಮೊನ್ನೆ ಆಯವ್ಯಯದಲ್ಲಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಸಹ ಬರುವಂಥ ಪಾರ್ಲಿಮೆಂಟಲ್ಲಿ ಯಾವುದೇ ಸಂಶಯ ಪಡೋದಿಲ್ಲ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷರು 20 ಹೆಚ್ಚು ಸ್ಥಾನಗಳ ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ನಾವು ತುರುವೇಕೆರೆ ಭಾಗದಲ್ಲಿ ಸಾಕಷ್ಟು ಶಾಲೆಗಳಿಗೆ ಹೋಗಿದ್ವಿ. ನಾವು ಸರ್ಕಾರಿ ಶಾಲೆಗಳಿಗೆ ಹೋಗಿದ್ವಿ, ಖಾಸಗಿ ಶಾಲೆಗಳಿಗೆ ಹೋಗಿದ್ವಿ, ಅನುದಾನಿತ ಶಾಲೆಗಳಿಗೆ ಹೋಗಿದ್ವಿ. 3 ಕಡೆ ಅದರದ್ದೇ ಆದಂಥ ಸಮಸ್ಯೆಗಳಿದ್ದಾವೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕನಿಷ್ಠ ಅವರಿಗೆ ಒಂದಷ್ಟು ಆರೋಗ್ಯ ವಿಮೆ ಕೊಡಬೇಕು ಅನ್ನೋ ವಿಚಾರ ಇದೆ. ಕನಿಷ್ಠ ವೇತನಕ್ಕೋಸ್ಕರವಾಗಿ ಒಂದಷ್ಟು ಸಹಾಯ ಮಾಡಿ ಅನ್ನೋದಿದೆ. ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ 2015ರಿಂದ ಇದುವರೆಗೂ ಏನು ವೇಕೆನ್ಸೀಸ್ನ ತುಂಬಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಅದನ್ನು ಮಾಡಬೇಕು ಅಂತಿದೆ. ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದಂಥ ಸಂದರ್ಭದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಅತಂತ್ರ ಮಾಡಿದ್ದಾರೆ. ಈ ಕಡೆ NPS ಅಲ್ಲಿ ಇಲ್ಲ, ಈ ಕಡೆ OPS ಅಲ್ಲಿ ಇಲ್ಲ. ಜ್ಯೋತಿ ಸಂಜೀವನಿ ಅಂತ ಅಂದಂಥ ಸಂದರ್ಭದಲ್ಲಿ ಅವರಿಗೆ ಅನ್ವಯಿಸಿದ್ದಂಗೆ ಮಾಡಿದ್ದಾರೆ. ಇದೊಂದು ಕಡೆ ಸಂಕಷ್ಟ ಆದರೆ, ಮತ್ತೊಂದು ಕಡೆ ಏನು